ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಹುಗಾರ್. ನೋಡಿ, ಇವತ್ತು 38ರ ಪ್ರಾಯದ ಹರಿಯದಲ್ಲೂ ಕೂಡ ಭರ್ಜರಿ ಫಾರ್ಮ್ನಲ್ಲಿರುವಂತಹ ರೋಹಿತ್ ಶರ್ಮಾ ಅವರಿಗೂ ಕೂಡ ಒಂದು ಹಂತದಲ್ಲಿ ಕ್ರಿಕೆಟ್ ಬಿಟ್ಟು ಹೋಗೋಣ ಅನ್ನುವಂಥ ಯೋಚನೆ ಬಂದಿತ್ತಂತೆ. ಯಾವಾಗ 2023ರ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಏನು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಮ್ಯಾಚ್ ನಡೀತು. ಅಲ್ಲಿ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಸೋತ ಅನುಭವ ಅದಾದ ನಂತರದಲ್ಲಿ ಚೇತರಿಕೆ ಮಾಡಿಕೊಳ್ಳೋದಕ್ಕೆ ಬಹಳ ಸಮಯನೇ ಬೇಕಾಯಿತು ಅಂತ ರೋಹಿತ್ ಶರ್ಮಾ ಹೇಳಿಕೊಂಡಿದ್ದಾರೆ. ಆ ಒಂದು ಮೂಮೆಂಟ್ನಲ್ಲಿ ನನಗೆ ಈ ಕ್ರಿಕೆಟ್ ಬೇಡವೇ ಬೇಡ ಅನ್ನುವಂಥ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ರು ಅನ್ನುವಂಥದ್ದು ಮೊನ್ನೆ ತಾನೇ ನಡೆದಂಥ ಒಂದು ಖಾಸಗಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಿದ್ದಾರೆ. ನೋಡಿ, ನಮ್ಮ ಗುರಿ ವಿಶ್ವಕಪ್ ಗೆಲ್ಲೋದಾಗಿತ್ತು. ಅದು ನಡೆಯದಿದ್ದಾಗ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದೆ ಅಂತ ರೋಹಿತ್ ಶರ್ಮಾ ಹೇಳ್ಕೊಂಡಿದ್ದಾರೆ. ಆಗ ಈ ಕ್ರಿಕೆಟೇ ಬೇಡ ಅಂತ ನಾನು ತೀರ್ಮಾನ ಮಾಡಿದ್ದೆ ಅಂತ ಹೇಳಿದ್ದಾರೆ. ಈಗ ಕೂಡ ಅಂದರೆ ಕೆಲವು ದಿನಗಳ ಹಿಂದೆ 2023ರ ಫೈನಲ್ ಮ್ಯಾಚ್ ಸೋತ ನಂತರದಲ್ಲಿ BCCIನ ತಲೆ ಮೇಲೆ ನಿವೃತ್ತಿಯ ತೂಗುಗತ್ತಿ ಕೂಡ ತೂಗ್ತಾ ಇದೆ ರೋಹಿತ್ ಶರ್ಮಾ ಅವರ ಮೇಲೆ. ಯಾವಾಗ ಇವರು ರಿಟೈರ್ಮೆಂಟ್ ಕೊಡ್ತಾರೆ ಅಂತ. ಹೀಗಿದ್ರೂ ಕೂಡ ಛಲದಂಕ ಮಲ್ಲನಂತೆ ಆಡ್ತಾ ಇದ್ದಾರೆ ರೋಹಿತ್ ಶರ್ಮಾ ಅವರು. ಅವ್ರಿಗೂ ಕೂಡ ಇಂತಹ ಒಂದು ಹಂತದಲ್ಲಿ ನಿವೃತ್ತಿ ಯೋಚನೆ ತಲೆಗೆ ಬಂದಿತ್ತು ಅನ್ನೋದನ್ನು ನಾವು ನಂಬಲೇಬೇಕು. ಅವರೇ ಹೇಳ್ಕೊಂಡಿದ್ದಾರೆ, ಕ್ರಿಕೆಟ್ಟು ಬೇಡ ಏನೂ ಬೇಡ ಅಂತ ಟೋಟಲಿ ಕ್ರಿಕೆಟ್ ಮೈದಾನವನ್ನೇ ಬಿಟ್ಟು ಹೋಗಿಬಿಡಬೇಕು, ತೊರೆದು ಬಿಡಬೇಕು ಅಂತ ನಿರ್ಧಾರ ಮಾಡಿತ್ತು. ಆ ಬಳಿಕ ಅವರು ಸುಧಾರಿಸಿಕೊಂಡು ಕ್ರಿಕೆಟ್ನಲ್ಲಿ ಮುಂದುವರಿಯುವಂಥ ಬಗ್ಗೆ ಯೋಚನೆ ಮಾಡುತ್ತಾರೆ. ಈಗ ಈ ಬಗ್ಗೆ ಅವರು ಮಾಸ್ಟರ್ಸ್ ಯೂನಿಯನ್ ಕಾರ್ಯಕ್ರಮ ನಡೀತಾ ಇತ್ತು, ಅಲ್ಲಿ ಮಾತನಾಡಿದ್ದಾರೆ, ವೇದಿಕೆ ಮೇಲೆ ಹೇಳ್ಕೊಂಡಿದ್ದಾರೆ ಏನಾಗಿತ್ತು ಅಂತ. 2023ರ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತ ನಂತರ ಕ್ರಿಕೆಟ್ ಆಡೋದನ್ನೇ ನಿಲ್ಲಿಸ್ಬಿಡಬೇಕು ಅಂತ ನಾನು ಯೋಚನೆ ಮಾಡಿದ್ದೆ ಅಂತ ಹೇಳಿದ್ದಾರೆ. ಇಡೀ ವಿಶ್ವಕಪ್ ಉದ್ದಕ್ಕೂ ಕೂಡ ಒಂದೇ ಒಂದು ಪಂದ್ಯವನ್ನು ಭಾರತ ಸೋತಿರಲಿಲ್ಲ. ಸೋಲ್ದೇನೆ ಫೈನಲ್ ಪ್ರವೇಶ ಮಾಡಿದಂತಹ ಏಕೈಕ ತಂಡ ಆಗಿತ್ತು ರೋಹಿತ್ ಶರ್ಮಾ ನೇತೃತ್ವದ ಟೀಮ್ ಇಂಡಿಯಾ. ಆದರೆ ಫೈನಲ್ನಲ್ಲಿ ಪರಾಭವ ಅನುಭವಿಸಿದಾಗ ಸಮಸ್ತ ಭಾರತೀಯರ ಹೃದಯಗಳು, 140 ಕೋಟಿ ಜನರ ಆಸೆ ಏನಿತ್ತು ಅದೆಲ್ಲವೂ ಕೂಡ ಚೂರಾಗಿತ್ತು. ಆ ನೋವಿನ ದಿನಗಳನ್ನು ರೋಹಿತ್ ಶರ್ಮಾ ಈ ರೀತಿಯಾಗಿ ನೆನಪಿಸಿಕೊಂಡಿದ್ದಾರೆ. 2023ರ ವಿಶ್ವಕಪ್ ಫೈನಲ್ ನಂತರ ನಾನು ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದೆ. ನನಗೆ ಈ ಕ್ರೀಡೆಯನ್ನು ಆಡುವ ಆಸೆ ಇರಲಿಲ್ಲ ಅದಾದಮೇಲೆ. ಯಾಕಂದರೆ ಅದು ನನ್ನಿಂದ ಎಲ್ಲವನ್ನ ಕಿತ್ಕೊಂಡು ಬಿಟ್ಟಿತ್ತು ಮತ್ತು ನನ್ನಲ್ಲಿ ಏನು ಉಳಿದೇ ಇಲ್ಲ ಅಂತ ನನಗನ್ನಿಸ್ತಾ ಇತ್ತು, ಎಲ್ಲವೂ ಮುಗಿದು ಹೋಯಿತು ಅಂತ. ಆ ಪಂದ್ಯದ ನಂತರದಲ್ಲಿ ನಾನು ಇನ್ನು ಮುಂದೆ ಈ ಕ್ರೀಡೆಯನ್ನು ಆಡೋಕೆ ಬಯಸಿರಲಿಲ್ಲ, ಬಿಟ್ಬಿಡ್ಬೇಕು ಅಂದ್ಕೊಂಡಿದ್ದೆ, ಕ್ರಿಕೆಟ್ನಿಂದ ದೂರ ಸರಿಯೋದಕ್ಕೆ ಬಯಸಿದ್ದೆ ಅಂತ ರೋಹಿತ್ ಶರ್ಮಾ ಹೇಳಿದಂಥ ಮಾತುಗಳಿದು. ಇನ್ನು ಈ ಫೈನಲ್ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ತೀವ್ರವಾಗಿ ನಿರಾಶೆಗೊಂಡಿದ್ರು. ಏನಾಯಿತು ಅಂತ ನಮಗೆ ನಂಬೋಕೆ ಸಾಧ್ಯವಾಗಲಿಲ್ಲ. ಆ ರೀತಿಯಾದಂಥ ಸೋಲು ಇದು ನನಗೆ ವೈಯಕ್ತಿಕವಾಗಿ ಕೂಡ ಬಹಳ ಕಠಿಣ ಆಗಿತ್ತು ಆ ಸಮಯ. ಯಾಕಂದರೆ ನಾನು ವಿಶ್ವಕಪ್ಗಾಗಿ ಕೇವಲ 2-3 ತಿಂಗಳಲ್ಲ, ಬದಲಿಗೆ 2022ರಲ್ಲಿ ಯಾವಾಗ ನಾಯಕತ್ವವನ್ನು ವಹಿಸಿಕೊಂಡಿನೋ ಆವಾಗಿಂದಲೂ ಕೂಡ ನನ್ನೆಲ್ಲವನ್ನೂ ಅದರಲ್ಲಿ ಹೂಡಿದ್ದೆ, ನನ್ನನ್ನೇ ನಾನು ಅರ್ಪಿಸ್ಕೊಂಡು ಬಿಟ್ಟಿದ್ದೆ ಅಂತ ರೋಹಿತ್ ಶರ್ಮಾ ಹೇಳಿದ್ದಾರೆ. ಅದಾದಮೇಲೆ ಇದರಿಂದ ಸುಧಾರಿಸಿಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕಾಯಿತು. ನಾನು ಪದೇ ಪದೇ ಹೇಳಿಕೊಳ್ತಾ ಇದ್ದೆ, ನಾನೇ ಕ್ರಿಕೆಟ್ ನನಗೆ ನಿಜವಾಗಿಯೂ ಇಷ್ಟವಾದದ್ದು, ಇದು ನನ್ನ ಮುಂದೆಯೇ ಇದೆ ಮತ್ತು ಇದನ್ನು ನಾನು ಅಷ್ಟು ಸುಲಭವಾಗಿ ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ಕೊಡ್ತಾ ಇದ್ದೆ. ನಿಧಾನವಾಗಿ ನಾನು ನನ್ನ ದಾರಿಯನ್ನು ಕಂಡುಕೊಂಡೆ, ಶಕ್ತಿಯನ್ನು ಮರಳಿ ಪಡೆದುಕೊಂಡೆ, ಮತ್ತೆ ಮೈದಾನದಲ್ಲಿ ಚಟುವಟಿಕೆಯಿಂದ ಇರೋಕೆ ಪ್ರಾರಂಭಿಸಿದೆ ಅಂತ ರೋಹಿತ್ ಶರ್ಮಾ ತಮ್ಮ ಕರಾಳ ದಿನಗಳನ್ನು ಹೇಳಿಕೊಂಡಿದ್ದಾರೆ ಈ ಒಂದು ವೇದಿಕೆಯಲ್ಲಿ. ಸೊ ಈ ಮೂಲಕವಾಗಿ ರೋಹಿತ್ ಶರ್ಮಾರಿಗೂ ಕೂಡ ಕ್ರಿಕೆಟನ್ನು ತೊರೆದು ಬಿಡಬೇಕು, ಬಿಟ್ಟುಬಿಡಬೇಕು ಅನ್ನುವಂಥ ಯೋಚನೆ ಕೂಡ ಬಂದಿದ್ದನ್ನು ನಾವು ನಂಬಲೇಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.